ಕಾಂಗ್ರೆಸ್ನವರು ಸಹಾಯ ಮಾಡ್ತಾ ಇದ್ದಾರೆ, ಬಿಜೆಪಿ ನಾವು ಮಾಡ್ತಾ ಇರೋದು. ವಿಜೇಂದ್ರನೇ ಅಲ್ಟಿಮೇಟ್ಲಿ ಜನ ತೀರ್ಮಾನ ಮಾಡೋದು ಯಾರು ಕೆಲಸ ಮಾಡ್ತಾರೆ ಅಂತ. ಅಲ್ಟಿಮೇಟ್ಲಿ ಜನ ತೀರ್ಮಾನ ಮಾಡೋದು. ಜನ ಈಗಾಗಲೇ ತೀರ್ಮಾನ ಮಾಡಿದರೆ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಅಂತ, ಮೇಟಿ ಅವ್ರ ಮಗನ್ನೇ ಗೆಲ್ಲಿಸಬೇಕು ಅಂತ. ಸರ್ ಮೊನ್ನೆ ಸರ್ ವಂಶವಾಗಿನಿಗೆ ಮನೆ ಆಗಿ ಅದು ಕಾಂಗ್ರೆಸ್ನ ಪದ್ಧತಿ. ಯಾರು ಸತ್ತಿರ್ತಾರೆ ಅವ್ರ ಮನೆಯವರಿಗೆ ಟಿಕೆಟ್ ಕೊಡೋದು. ದಾವಣಗೆರೆಯಲ್ಲೂ ಶಿವಶಂಕರ ಬಸದು ಅವರ ಮೊಮ್ಮಗನಿಗೆ ಟಿಕೆಟ್ ಕೊಟ್ಟಿದ್ರು. ಹಾಗೇನೆ ಇಲ್ಲಿ ಮೇಟಿಯವರು ಕಾಲವಾದರು, ಅವ್ರ ಮಗನಿಗೆ ಟಿಕೆಟ್ ಕೊಟ್ಟಿದ್ರು. ಇದು ಮೊದಲಿಂದ ನಡ್ಕೊಂಡು ಬಂದಿರ್ತಕ್ಕಂಥ ಪದ್ಧತಿ. ಏನ್ ಬ್ಲಾಕ್ ಮೇಲ್ ವೋಟ್ ಕೇಳ್ತಾರೆ, ಗ್ಯಾರಂಟಿ ಕೊಡ್ತಿದ್ವಿ, ವೋಟ್ ಕೊಡಿ ಅಂತ ಧಮಕಿ ಹಾಕೋದು ಕಾಂಗ್ರೆಸ್ ಸಂಸ್ಕೃತಿನೇ ಅಲ್ಲ. ಧಮಕಿ ಹಾಕೋರು ಬಿಜೆಪಿ ಅವರು. ಆಯ್ತಪ್ಪ, ಈಗ ನಮ್ಮ ತಿಮ್ಮಾಪುರ ಅವರು MLA ಮನೆಗೆ ಬಿಡ್ತಾರ ಯಾರನ್ನಾರು? ಜನಪ್ರತಿನಿಧಿ ಅವರು, ಬಾಗಲಕೋಟೆ ಪ್ರತಿನಿಧಿ ಆಗಿದ್ದವರು, ಅವ್ರ ಮನೆಗೆ ಬಿಡ್ತಾರ? ಇವ್ರಿಗೆ ಗೊತ್ತದೇ ಅಲ್ಲ. ನೀವ್ ಹೇಳೋದು ಏನು ಹೇಳೋದೇ ಇಲ್ವಲ್ಲ. ಗ್ರಾಮೀಣ ರೆಸ್ಪಾನ್ಸ್ ಸಿಗ್ತಾ ಇದೆ? ನಿನ್ನೆ ಹೋಗಿದ್ರಿ, ನಾವು ನಿರೀಕ್ಷೆ ಮಾಡೋದಕ್ಕಿಂತ ಹೆಚ್ಚು ರೆಸ್ಪಾನ್ಸ್ ಸಿಗ್ತಾ ಇದೆ. ನಿರೀಕ್ಷೆ ಮಾಡಿದ್ವಲ್ಲ ಅದಕ್ಕಿಂತ ಹೆಚ್ಚು ರೆಸ್ಪಾನ್ಸ್ ಸಿಗ್ತಾ ಇದೆ. ಅದರಿಂದ ನಾವು 100ಕ್ಕೆ 100 ಗೆದ್ದೇ ಆದಿಲ್ ಭಾಷೆ ಅಂತೇಳಿ ಸರ್ ಇನ್ನೂ ಕನ್ನಡದಲ್ಲಿ ಇದ್ದಾರೆ. ನೋಡ್ರಿ, ಅವರು ಹಿಂದುಳಿದವರಿಗೆಲ್ಲ ಮನ್ನಣೆ ಕೊಡಲ್ಲ. ಈಗ ನಾವು ಪೈಲ್ವಾನ್ ಸಾದಿಕ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದವರು, ಅವರು ಅರ್ಜಿ ಹಾಕಿದ್ರು. ಅವ್ರಿಗೆ ಸಮಯ ಮುಗಿದೋಗಿತ್ತು, ಅದರಿಂದ ರಿಟೈರ್ ಮಾಡಿಸಿದ್ದಿಲ್ಲ. ಅವರು ಕಾಂಗ್ರೆಸ್ ನಲ್ಲಿ ಇದ್ದವರು, ಮತ್ತೆ 40 ವರ್ಷಗಳಿಂದ ಕಾಂಗ್ರೆಸ್ ನಲ್ಲಿ ಇರೋರು, ಅವ್ರನ್ನ ರಿಟೈರ್ ಮಾಡಿ. ಜಮೀರ್ ಅಹಮದ್ ಅವ್ರ ವಿಚಾರಕ್ಕೆ ನಿನ್ನೆ ರಾತ್ರಿ ಹೋಗಿದ್ದಾರೆ. 4ನೇ ತಾರೀಕು ಕೇರಳದಲ್ಲಿ ಇರ್ತಾರೆ. ಎಷ್ಟು ಮತಗಳ